ಇದು ಹಾಸ್ಟೆಲ್ದು ನಾನಿದ್ದ ರೂಮ್. ಇದು ಫುಲ್ ನೋಡಿ, ಇದು ಫುಲ್ ರೂಮು. ಇದು ಕೆಳಗಡೆದು ನಂದು ಬೆಡ್. ಮೇಲ್ಗಡೆ ಯಾರು ಬರಲಿಲ್ಲ. ನಾನು ಅಂದ್ಕೊಂಡೆ ಯಾರಾದರೂ ಸೋಲೋ ಟ್ರಾವೆಲ್ ಹುಡುಗಿ ಅವರಾದ್ರು ಬರ್ಬೋದು, ಅವ್ರ ಜೊತೆ ಮಾತಾಡ್ಕೊಂಡೊಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ ಅಂತಿದ್ದೆ. ಬಟ್ ಹುಡುಗಿನೂ ಬರಲಿಲ್ಲ, ಹುಡುಗನೂ ಬರಲಿಲ್ಲ. ಇದು ಆ್ಯಕ್ಚುಲಿ ಇದೊಂದು ರೂಮು, ಇದೊಂದು ರೂಮು, ಇಲ್ಲೊಂದು. ಒಬ್ಬರು ರೂಮ್ಮೇಟ್ಸ್ ಮಲಗಿದ್ದಾರೆ, ಇನ್ನೊಬ್ಬ ರೂಮ್ಮೇಟ್ಸ್ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಬನ್ನಿ ನಿಮಗೆ ಹೊರಗಡೆ ವ್ಯೂಸ್ ತೋರಿಸ್ತೇನೆ. ವೆಲ್ಕಮ್ ಟು ಊಟಿ ಲೇಕ್. ಬ್ರಿಟಿಷ್ನವರು ಜಾನ್ ಸುಲಿವನ್ ಅವರನ್ನು ಬ್ರಿಟಿಷ್ ಅಡ್ಮಿನಿಸ್ಟ್ರೇಟಿವ್ ಆಗಿ ಮಾಡಿ ಭಾರತಕ್ಕೆ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಬನ್ನಿ ಅಂತ ಅವರನ್ನು ಇಲ್ಲಿ ಕಳಿಸಿದ್ರು. ಅವರಿಗೆ UK ಫಿಶಿಂಗ್ ಮಾಡಿ ಮಾಡಿ ತುಂಬ ಅಭ್ಯಾಸ ಆಗೋಗಿತ್ತು. ಅವ್ರಿಗೆ ಇಲ್ಲಿಗೆ ಬಂದಾಗ ಊಟಿ ಲೇಕ್ ಫಸ್ಟ್ ಇಷ್ಟು ದೊಡ್ಡದಾಗಿರಲಿಲ್ಲ. ಆಗ ಅವರು ಪ್ಲ್ಯಾನ್ ಮಾಡಿ ಅವರು ಫಿಶಿಂಗ್ ಮಾಡುವಾಗೆಲ್ಲ ಸಣ್ಣ ಸಣ್ಣ ಮೀನೆಲ್ಲ ಸಿಗ್ತಿತ್ತೇನೋ ಅಷ್ಟೇ. ಪಾಪ ಅವರಿಗೆ ಸಣ್ಣ ಮೀನನ್ನು ಏನು ಫ್ರೈ ಮಾಡ್ಕೊಂಡು ತಿನ್ನೋದಂತ ಅವ್ರಿಗೆ ಬೇಜಾರಾಗಿ 1824ರಲ್ಲಿ ಈ ಊಟಿ ಲೇಕನ್ನು 5 ಎಕರೆ ಅಗಲದಲ್ಲಿ 40 ಫೀಟ್ ಆಳಾಗಿ ಕಟ್ಟಿಸಿದ್ದಾರೆ. ತಮಿಳುನಾಡು ಟೂರಿಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ 1973ರಲ್ಲಿ ಟೂರಿಸಂ ಅಟ್ರಾಕ್ಷನ್ಗೋಸ್ಕರ ಬೋಟಿಂಗ್ ಫೆಸಿಲಿಟಿ ಪ್ರೊವೈಡ್ ಮಾಡಿ ಊಟಿ ಲೇಕ್ ಈಗ ಊಟಿಲೇ ಮೋಸ್ಟ್ ಫೇಮಸ್ ಲೇಕ್ ಆಗಿದೆ. உங்களோட பேரு ஸ்ரீனிவாஸ். ಬಾಯಲ್ಲಿ ಹೊಗೆ ಬರ್ತದೆ ನೋಡಿ. ಈಗ ಬಂತ. ವೆಲ್ಕಮ್ ಟು ಕರ್ನಾಟಕ ಗಾರ್ಡನ್. ಒಂದು ನಿಮಿಷ, ನಾನೀಗ ಫ್ರೀ ಡ್ಯಾನ್ಸ್ ತೋರಿಸ್ತೇನೆ. ಇದಕ್ಕೇನು ಎಂಟ್ರಿ ಫೀಸ್ ಇಲ್ಲ, ಫ್ರೀ ಶೋ. ಅವರೊಂದು 60ರಿಂದ 70 kg ತನಕ ಇರ್ಬೋದು. ಕೆಳಗಡೆ ಏನು ಅವರು ಸಪೋರ್ಟ್ ಕೂಡ ಏನು ಇಟ್ಕೊಂಡಿಲ್ಲ. ಅದು ಸಣ್ಣ ಸಣ್ಣ ಗಿಡದ್ದು ಕೊಂಬೆ ಉಂಟಲ್ಲ, ಅದೇ 60ರಿಂದ 70 kg ವೇಟನ್ನು ಅದು ಇಟ್ಕೊಳ್ತದೆ. ನೋಡಿ ಅವರು ಹೇಗೆ ನಿಂತ್ಕೊಂಡಿದ್ದಾರೆ ಅಂತ. ಕರ್ನಾಟಕ ಗಾರ್ಡನ್ ಏನು ಪ್ಲೇಸ್ ಇದೆ ನೋಡಿ, ಇದು ಫಸ್ಟ್ ಮೈಸೂರು ಮಹಾರಾಜ ಅವರ ಜಾಗ ಆಗಿತ್ತು. ಮೈಸೂರನ್ನು ಕರ್ನಾಟಕ ಸ್ಟೇಟ್ ಮಾಡುವಂಥ ಚರ್ಚೆ ಆಗ್ತಿತ್ತು. ಆ ಟೈಮಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ 1964ರಲ್ಲಿ ಈ ಪ್ಲೇಸನ್ನು ಕರ್ನಾಟಕಕ್ಕೆ ಗಿಫ್ಟ್ ಆಗಿ ಕೊಟ್ಟರು. ನಿಜವಾಗ್ಲೂ ಸಖತ್ತಾಗಿದೆ ಮಾತ್ರ. ವಾವ್ ವಾವ್ ವಾವ್.
ನೀವೇನಾದ್ರೂ ಊಟಿಗೆ ಬಂದಾಗ ನಮ್ಮ ಕರ್ನಾಟಕ ಗಾರ್ಡನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಇದು ತುಂಬಾನೇ ಚೆಂದಾಗಿ ಮೇಂಟೈನ್ ಮಾಡಿದಾರೆ ಕೂಡ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಉಂಟು. ನೀವು ಬರುವಾಗ ನೀವು ಪ್ಲೇಸಸ್ ಎಲ್ಲ ಬುಕ್ ಮಾಡ್ಕೊಂಡಿರ್ತೀರ, ಇಲ್ಲಿಗೆ ಹೋಗ್ಬೇಕಂತ. ಅದರಲ್ಲಿ ಕರ್ನಾಟಕ ಗಾರ್ಡನ್ ಕೂಡ ಮರೆಯದೆ ಬರ್ಕೊಳ್ಳಿ. ಮತ್ತು ಇಲ್ಲಿ ಊಟಿಗೆ ಬಂದಾಗ ಈ ಪ್ಲೇಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಊಟಿ ಲೇಕಿಂದ ಜಸ್ಟ್ 1.2 ಕಿಲೋಮೀಟರ್ 1.5 ಕಿಲೋಮೀಟರ್ ಉಂಟು ಅಷ್ಟೇ, ಜಸ್ಟ್ ಅಷ್ಟೇ. ಆರಾಮಾಗಿ ಎಂಜಾಯ್ ಮಾಡಿ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಸೋಲೋ ಆಗಿ ಬಂದರೆ ಸಹ ಆರಾಮಾಗಿ ಎಂಜಾಯ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿ ಉಂಟು ಮಾತ್ರ ಪ್ಲೇಸ್ ಮಾತ್ರ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೇಬೇಡಿ. ಓಕೆ, ನಾನು ಸ್ವಲ್ಪ ಮೀನು ಅಂದ್ಕೊಂಡೆ, ಬಟ್ ತುಂಬ ಉಂಟು ಕಲರ್ ಮೀನುಗಳೆಲ್ಲ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಮ್ಮ ಕರ್ನಾಟಕ ಗಾರ್ಡನ್ ಇನ್ನೂ ಕೂಡ ಡೆವಲಪ್ ಆಗ್ಬೋದು. ಯಾಕೆಂದರೆ ಇಲ್ಲೆಲ್ಲ ನೋಡಿ ಇನ್ನೂ ಸಹ ಜಾಗ ಉಂಟು ಈಚೆ ಎಲ್ಲ. ಇದನ್ನೆಲ್ಲ ಇನ್ನೂ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಸಹ ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡ್ತಾರೆ. ವೆಲ್ಕಮ್ ಟು ದಿ ಬ್ರಿಡ್ಜ್. ವಾಟ್ ಅ ವ್ಯೂ. ನೋಡಿ ಎಷ್ಟು ಚಂದ ಕಾಣ್ತಿದೆ.